ಸೀನಾ ಊಟ ಮಾಡ್ದೇನಾ? ಹೂನಜ್ಜಿ ತಿಂದೆ. ಓದ್ಕೊ ಹೋಗಪ್ಪ, ಯಾವಾಗ್ಲೂ ಆಟ ಆಡಕ್ ಹೋಗ್ತೀಯಾ? ಸರಿ ಕಣಜ್ಜಿ, ಓದ್ಕೊಂತೀನಿ ಹೇಳು. ಹೇ, ಇಷ್ಟೊತ್ತೆಲ್ಲ ಹೋಗಿದ್ದೆ? ಅಜ್ಜಿ ಆಟ ಆಡಕ್ ಹೋಗಿದ್ದೆ ಅಜ್ಜಿ. ಪಾತ್ರೆಗಳು ಒಂದ್ ರಾಶಿ ಅವೆ, ನೀನು ತೊಳೆಯೋದು ಯಾವಾಗ? ಇನ್ನು ಕಸ ಗುಡ್ಸಿಲ್ಲ, ಏನು ಇಲ್ಲ. ಅಜ್ಜಿ ನಾನು ಓದ್ಕೋಬೇಕಜ್ಜಿ. ಓಹೋ, ಏನು ಓದಿ ನೀನು ನಮ್ಮನ್ನೇನು ಉದ್ಧಾರ ಮಾಡ್ಬೇಡ. ಮೊದ್ಲು ಮನೆ ಕೆಲಸ ನೋಡು, ಆಮೇಲೆ ಓದ್ಕಮಿವಿ. ಓಹೋ, ಏನು ಯಾವಾಗ್ಲೂ ಓದ್ಕೊಂತೀನಿ ಅಂತಾಳೆ. ಓದಿ ದಬ್ಬಾಕ್ತಾಳೆ ನಮ್ಮಂಗಿ. ಈ ಪಿಳ್ಳೆ ಹೆಂಗ್ ಬೈಸ್ಕೊಂತೈತಿ. ಅಜ್ಜಿ ನೋಡಜ್ಜಿ, ಇವನು ಸೀನಾ ಹೆಂಗ್ ಆಡಿಸ್ಕೊಂತಾನ. ಓಹೋ, ಆಡಿಸ್ಕೊಂಡ್ರೆ ಏನಾಗ್ತೈತಿ? ನೀನ್ ಮಾಡೋ ಕೆಲ್ಸಕ್ಕೆ ಆಡಿಸ್ಕೊಂತಾನೆ. ಹೋಗ್ ಕೆಲಸ ನೋಡ್ತೀಯ ಇಲ್ವಾ? ನೀನು ಅವನಿಗೆ ಮಾತ್ರ ಸಪೋರ್ಟ್ ಮಾಡ್ತೀಯ, ನನಗೆ ಮಾತ್ರ ಸಪೋರ್ಟ್ ಮಾಡಲ್ಲ. ಅವನಿಗೆ ಮಾತ್ರ ಏನು ಕೆಲಸ ಹೇಳಲ್ಲ, ಬರೀ ನನಗೆ ಹೇಳ್ತೀಯ. ಗೆದ್ರುತ್ರ ಕೊಟ್ಟೆ ಅಷ್ಟೇ ನೋಡಿವಾಗ. ನಾನೇನು ಮಾತಾಡಂಗಿಲ್ಲ. ಏನೋ ಸಿಂಗ್ಲಿಕ, ಇಲ್ಲಿ ಬಂದಿದ್ಯಾ ನಮ್ಮ ಮನೆಗೆ ಇವತ್ತು? ಓ ಅಜ್ಜಿ, ನಾನೇನು ಬರ್ಬೇಕಂತ ಬಂದಿಲ್ಲ. ನಿಮ್ಮ ಮನೆಗೆ ಬರಕ್ಕೆ ನಂಗೇನು ಇಷ್ಟ ಇಲ್ಲ. ನಾನು ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತಿದ್ದೆ. ಪಾಪ ಹುಡುಗಿನ ಯಾವಾಗ್ಲೂ ಬೈತೀಯ, ಊರರೆಲ್ಲ ಮಾತಾಡ್ತಾರೆ. ನಿನ್ ಮೊಮ್ಮಗಂಗೆ ಒಂಥರ ನೋಡ್ತೀಯ, ಅವಳು ನಿನ್ ಮೊಮ್ಮಗಳಲ್ವೇ? ಹೋಯ್, ನಮ್ ಸಂಸಾರ ಸುದ್ದಿ ಕಟ್ಕೊಂಡು ನಿನ್ಗೇನಾಗಬೇಕು? ಈ ಟುದ್ದ ಇದೆಯಾ? ನನ್ನ ಮೊಮ್ಮಗಳು ನನ್ನ ಮೊಮ್ಮಗ, ನಾನೇನ ಮಾಡ್ಕೊಂತೀನಿ, ನಿನಗೆ ಯಾಕೆ? ಅಲ್ಲ, ನಾನು ಸಣ್ಣ ಹುಡುಗ ಹೇಳ್ತಿದ್ದೀನಿ, ಕೇಳಿಸ್ಕ ಅಜ್ಜಿ. ಏನು ಮೊಮ್ಮಗ ಅಂತಂದ್ಬಿಟ್ಟು ತಲೆ ಮೇಲೆ ಕುಂಡಿಸ್ಕೊಂಬೋದು, ಮೊಮ್ಮಗಳು ಅಂತಂದ್ಬಿಟ್ಟು ಓದ್ಕೊಂಬಕ್ಕೆ ಬಿಡಲ್ಲ. ಆ ಹುಡುಗಿ ದಿನ ಸ್ಕೂಲಾಗ ವಹಿಸ್ಕೊಂತೈತಿ. ನಿನ್ಗೇನು ಗೊತ್ತಾಗಲ್ವೇ? ಬರೀ ಪಾದ ತೊಳೆಕಿಕ್ಯ, ಕಸ ಗುಡ್ಸಕ್ಕಿಕ್ಯ, ಸಗಣಿ ಸಾಸಕ್ಕಿಕ್ಯ. ಮಾಡ್ಲೇಳು ಮಾಡಿ ಏನಾಗ್ತೈತಿ? ಎಲ್ಲ ಕೆಲಸ ಕಲ್ತ್ಕೋಬೇಕು ಹೆಣ್ಮಕ್ಳು. ಅವ್ಳ ಗಂಡನ ಮನೆಗೆ ದುಡ್ದಾಕದು ಅಲ್ಲಿರ್ಲಿ. ಇವನು ನನ್ನ ಮೊಮ್ಮಗ ಚೆನ್ನಾಗಿ ಓದ್ಕೊಂಡ್ರೆ ಅವನಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ನನ್ನ ಮಗನು ನನ್ನ ಮಗಳು ಸೊಸೆನು ನೋಡ್ಕೊಂಬಂದ್ವಿ. ನೋಡ್ಕೊಂತಾನೆ ಕನಸು ಕಾಣ್ಬೇಕು. ನಿನ್ ಮೊಮ್ಮಗಳು ನೀನ್ ಹಿಂಗೆ ಮಾಡ್ತೀರಿ, ನಿನ್ ಮೊಮ್ಮಗ ತಕೊಂಡು ಒಂದಿನ ಕಲ್ತಕೊಂಡು ಅಷ್ಟು ಅದೇ ಹೋಗ್ತಾನೆ. ನಿನ್ ಮೊಮ್ಮಗಳೇ ಚೆನ್ನಾಗಿ ಮಾಡ್ಕೊಂಬದು. ಬಾಯಿ ಮುಚ್ಕೊಂಡು ಹೋಗ್ತೀಯ ಇಲ್ವಾ? ನಿಮ್ ಗುಂಡಜ್ಜಿಗೆ ಏನಿಲ್ಲ ಹೇಳಿ ಸರಿಯಾಗಿ ಇಕ್ಕಿಸ್ತೀನಿ. ಅಜ್ಜಿ, ನಿನ್ನಂತ ಬುದ್ಧಿ ಇರಬಾರ್ದು. ನೀವ್ ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಇಕ್ತೀಯ ನೀನು. ಇರು, ಇನ್ನೊಂದ್ಸಲಿ ಏನೋ ನಮ್ಮ ಮೇಷ್ಟ್ರು ಆ ಹುಡುಗಿಗೆ ಏನೋ ನಾವು ಒಯ್ಲಿ. ಇವ್ರ ಅಜ್ಜಿ ಇಂಥದಂತ ನಾನು ಹೇಳ್ತೀನಿ ಮೇಷ್ಟ್ರಿಗೆ. ಅಲ್ವಲ್ಲ ಚೆಂಟು, ನಾನೇನೋ ತಮಾಷೆಗಂದ್ರೆ ಮೇಷ್ಟ್ರಿಗೆ ಹೇಳ್ತೀನಿ. ನಮ್ಮ ಮೇಷ್ಟ್ರು ನಮ್ಮಂತಕ್ಕೆ ಬಂದು ಏನೋ ಹಿಂಗೆ ಮಾಡ್ತೀಯ ಅಂದ್ರೆ ನನಗೆ ಬೆಲೆ ಇರ್ತೈತೆ. ಏನೋ ನನ್ನ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ಟು ಒಂದಿಟ್ಟು ಪಾತ್ರೆ ತೊಳಸ್ತೀನಪ್ಪ ಅಷ್ಟೇ. ಓದ್ಕೊಂಬಕ್ಕೆ ಬಿಡಲ್ವೇರ? ಕೇಳು ಅವಳನ್ನ. ಇವೆಲ್ಲ ನಾಡ್ಕ ಏನು ಬೇಡ ಅಮ್ಮಣ್ಣಿ. ಯೋಯ್, ಯಾಕಲ್ಲ ಚೆಂಟು ನಾನು ನಮ್ಮಣ್ಣಿ ಅಂತೀಯ? ಇನ್ನೇನಜ್ಜಿ, ಮತ್ತೆ ಆ ಹುಡುಗಿ ಏನಾನ ವಹಿಸ್ಕೋಬೇಕು. ನಿಜ ಮೇಷ್ಟ್ರನ್ನ ಕರ್ಕೊಂಬತ್ತೀನಿ ನಾನು. ಒಂದ್ಸರಿ ನನ್ನ ಎದುರಿಗೆ ಏನನ್ನ ಬೈಬೇಕು ಆ ಹುಡುಗಿಗೆ. ನಿನ್ನಂತ ಇರ್ಬೇಕು, ಮಕ್ಕಳನ್ನ ನೋಡ್ಕೊಳ್ರಿ ಅಂತಂದಂತ ಅಷ್ಟೇ. ಇಲ್ಲ, ಒಂದ್ ಕಣ್ಣಿಗೆ ಬೆಣ್ಣೆ ಇಟ್ಟೈತೆ, ಒಂದ್ ಕಣ್ಣಿಗೆ ಸುಣ್ಣ ಇಟ್ಟೈತಿ. ನೋಡಜ್ಜಿ, ಚಿಂಟುನ ಹೆಂಗೈತೆ. ಬಂದ್ಬಿಟ್ಟು ನಿನ್ಗೇನೆ ಸರಿಯಾಗಿ ಬೈದ ಅದೇ ಹೋಗ್ತಾನಲ್ಲ ಅಜ್ಜಿ. ನಾನ್ ಸರಿಯಾಗಿ ಹಿಡ್ಕೊಂಡು ಕುಟ್ಟನೆ ಅಮ್ಮಂಗೆ ಸಿಟ್ಟು ಬಂದಿತ್ತು. ಏನ್ ಮಾಡೋಣ, ಆಮೇಲೆ ಅದು ಒಳ್ಳೇದಲ್ಲ. ಮೇಷ್ಟ್ರು ಹಂಗೆ ಹೇಳಿರಿ, ನಿನ್ ತಂಗಿನ ಹಿಂಗ್ ಗೋಳೈಕಂತೀನಿ ಅಂತಂದು ಅವ್ರು ಬಂದು ನಮ್ಮ ಅಂತ ನಿಂತ್ಕೊಂಡು ಬೈದ್ರೆ ನಮ್ಮ ಮಾನ ಮರಿ ಇದಿರ್ತೈತೆ. ಊರಿನ ಜನ ಏನಂಗ್ ಮಾತಾಡಿದ್ರೆ ಅದಕ್ಕೆ ನಾನು ಸುಮ್ಮನೆ ನಗ್ನಗ್ತಾ ಮಾತಾಡಿ ಕಳ್ಸಿದೀನಿ. ಈ ಪಿಳ್ಳೆಯಿಂದ ನಾನು ತಲೆ ತಗ್ಸಂಗ್ ಮಾಡ್ತಾ ಇದ್ದೆ. ಆ ಪಿಳ್ಳೆಗೆ ಬಿಡ್ಬೇಕು ಒಂದ್ ಎರಡೇಟ. ಯಾಕೆ ಬಿಡಕ್ ಹೋಗ್ಬೇಡ, ಸುಮ್ಮನೆ ಇರು. ಹೆಂಗ ಕೆಲಸ ಮಾಡ್ತಾಳೆ, ಕೆಲಸ ಮಾಡ್ದಂಗೆ ಅತ್ತ ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಹೋಗಿ ಸೇರ್ಕೊಂಬಿ. ಸರಿ ಆಯ್ತು, ಬೈಯಲ್ಲ. ಇದ್ಯಾಕಪ್ಪ ನಮ್ ಚಿಂಟು ಹೆಂಗ್ ಬರ್ತಾವನ್? ಯಾಕ ಸಪ್ಪುಗೆ? ಚಿಂಟು ಯಾಕಲ್ಲ ಹಂಗ್ ಸಪ್ಪಗಿದ್ಯಾ? ಅಲ್ವಾ ಕಿರಣ, ಆ ರಂಗಜ್ಜಿ ಐತಲ್ಲ, ಆ ಮೊಮ್ಮಗ ಸೀನುಂಗೆ ಒಂದ್ ಕೆಲ್ಸ ಹೇಳಲ್ಲ, ಏನು ಇಲ್ಲ. ಅವನು ಆರಾಮಾಗಿ ಕೂಕಂತಾನೆ, ತಿಂತಾನೆ, ಚೆನ್ನಾಗಿ ಓಡಾಡ್ಕೊಂಡಿರ್ತಾನೆ, ಓದ್ಕೊಂಬೋದು ಇಲ್ಲ ನೆಟ್ಟಿಗೆ. ಪಾಪ ಮೊಮ್ಮಗಳೈತಲ್ಲ ಹುಡುಗಿ, ಆ ಹುಡುಗಿನ ಮಾತ್ರ ಒಜ್ಜಿ ಅಯ್ಯೋ ಅನಿಸ್ಕೊಂಡು ತಿಂತೈತಲ್ಲ. ಯಾವಾಗ್ಲೂ ಕೆಲಸ ಹೇಳ್ತೈತಿ, ಓದ್ಕೊಂಬಕ್ಕೆ ಬಿಡಲ್ಲ. ನೀನು ನೋಡಿದ್ಯಲ್ಲ ಮೇಷ್ಟ್ರು ಹೆಂಗ್ ಹೋಯ್ತಾರೆ ಸ್ಕೂಲಾಗೆ ಅಂತಂದು. ಅದಕ್ಕೆ ನೀನೇನಂದೆ? ನಾನು ದಾರೆ ಹೋಗ್ತಿದ್ನ, ರೇಗಾಡ್ತಿತ್ತ ಒಜ್ಜಿ. ಪಾಪ ದಿನ ವಯಸ್ಕೊಂಬದ್ ನೋಡಿ ನೋಡಿ ಸಾಕಾಗಿತ್ತು ನನ್ಗಂತೂ. ಹೋಗಿ ಸರಿಯಾಗಿ ಬೈದಿದ್ದೀನಿ. ಒಂದ್ ಕಣ್ಣಿಗೆ ಬೆಣ್ಣೆ ಇಚ್ಚು, ಒಂದ್ ಕಣ್ಣಿಗೆ ಸುಣ್ಣ ಇತ್ತೀಯ. ನೀನ್ ಹಿಂಗೆ ಮಾಡ್ತಿರು, ಮೇಷ್ಟ್ರನ್ ಕರ್ಕೊಂಬತ್ತೀನಿ, ನಿಮ್ ಅಂತಕ್ಕೆ ನಿನ್ ಮೇಲೆ ಹೇಳ್ತೀನಿ ಅಂತ ಹೇಳಿದೀನಿ. ಅದಕ್ಕೆ ಅಜ್ಜಿ ಏನಂತ ಏನೋ ಅಂದಿಲ್ಲ. ಆಮೇಲೆ ಸುಮ್ಮನೆ ಆತು, ಸರಿಯಾಗಿ ಎದುರಿಸಿದೀನಿ. ಆಗಲ್ಲಪ್ಪ, ಇಷ್ಟೊತ್ತು ಬೇಕಲ್ ಮಾಡ್ಕೊಂಡು ತಾನೇ ನತ್ತೀತಿ. ಯೋಯ್ ಕಿರಣ, ಏನ್ ಗೊತ್ತೇನ, ರಾತ್ರಿ ನನಗೊಂದು ಕನ್ಸು ಬಿದ್ದಿತ್ತು. ಯಾರ ಪೂಜಾರಪ್ಪ ಬಂದ್ಬಿಟ್ಟು, ಅಂದ್ರೆ ಪೂಜಾರಪ್ಪ ನಂಗೆ ಇದ್ದ ಯಾರ ಬಂದ್ಬಿಟ್ಟು, ನಾನು ನೀನು ಅಮ್ಮಿ ನಮ್ಮ ಮನೆ ಮುಂದೆ ಕುತ್ಕೊಂಡು ಆಟಾಡ್ತಿದ್ವಾ. ಆಮೇಲೆ ಯಾತ ಕೇಳ್ದ, ನಾವ್ ಯಾರು ಇಲ್ಲ ಅಂತ ಹೇಳಿವಿ. ಆಮೇಲೆ ನೀವೇ ಕೊಡ್ರಿ ಅಂದಿದ್ಕೆ ನೀನಂದೆ ನಾವ್ ಹುಡುಗರು ಹೆಂಗ್ ಕೊಡಕಾಗ್ತೈತೆ ಅಂತಂದ್ರೆ ಯಾತ ತೀರ್ಥ ಅಂತದ್ ಕೊಟ್ಟ ಕಣ. ಆಮೇಲೆ ಏನಾಯ್ತು? ಆಮೇಲೆ ಕುಡಿತಿದಂಗೆನ ನಾನು ಫಸ್ಟ್ ದೊಡ್ಡನಾದೆ. ನೀನ್ ದೊಡ್ಡನಾದೆ? ಹೂನಾ, ಎಷ್ಟು ಉದ್ದ ಬೆಳೆದಿದ್ದೆ ಗೊತ್ತೇ. ಆಮೇಲೆ ನೀನ್ ಬೆಳ್ದೆ, ಆಮೇಲೆ ಅಮ್ಮಿ ನಮ್ಗಿನ್ನ ಉದ್ದ ಬೆಳೀತು ಕುಡಿತಿದಂಗೆನೆ. ಅಯ್ಯೋ ರಾಮ, ಆಮೇಲೆ ಏನತ್ತ? ಆಮೇಲೆ ಇದ್ದಕ್ಕಿದ್ದಂಗೆ ಅಮ್ಮಿ ಸಣ್ಣ
ಆಗ್ಬಿಡ್ತು ಯೋಟದ ಗೊತ್ತಿಲ್ಲ ಬದನೆಕಾಯಿ ಇರ್ತೈತಲ್ಲ ಅಷ್ಟಿಷ್ಟು ಉದ್ದ ಆಗ್ಬಿಟ್ಟಿತ್ತು ಕಣ ನನ್ಗಂತ ನಗು ಬಂದಿತ್ತು ಆಮೇಲೆ ಅಮ್ಮಿ ಏನೋ ಬದನೆಕಾಯಿ ಉದ್ದಾದ್ರೆ ನೀನು ಮೆಣಸಿನ್ಕಾಯಿ ಉದ್ದಾದಿ ನಾನು ಲವಂಗ ಮೆಣಸಿನ್ಕಾಯಿ ಅಷ್ಟು ಉದ್ದ ಆಗಿದ್ದೆ ಕನ್ಸಾಗಿ ಅಳ್ತಿದೀನಿ ಆಮೇಲೆ ನಮ್ಮ ಅಜ್ಜಿ ಬಂದು ಎದ್ದಾಳಿಸ್ತು ನಂಗೆ ಭಯ ಆಗ್ಬಿಡ್ತಪ್ಪ ಸ್ವಾಮಿ ಕನ್ಸಾಗಿ ಯಾರನ್ನ ಓಡಾಡ್ತಿರ್ಬೇಕಾದ್ರೆ ನಾನು ಲವಂಗ ಮೆಣಸಿನ್ಕಾಯಿ ಅಷ್ಟು ಉದ್ದ ಇದ್ನ ಆಮೇಲೆ ಯಾರ ಕಾಲ ಅಡಿಕನೆ ಸಿಕ್ಕಿ ಆಮೇಲೆ ಸತ್ತೋದು ಏನಪ್ಪ ಮಾಡೋದಂತ ಭಯ ಆಗಿದ್ ಕಣೆ ಅಯ್ಯೋ ದೇವ್ರಿ ಎಂತ ಕನ್ಸು ಬಿದ್ದೈತಲ್ಲ ಚಿಂಟು ನನ್ಗಂತ ನಗು ಬರ್ತೈತಪ್ಪ ಅಲ್ಲ ನೋಡಿದೆ ನಮ್ ಚಿಂಟು ಕನ್ಸಾಗೆಲ್ಲ ಎಂತೆಂತ ಕನ್ಸ್ ಕಾಣ್ತಾನೆ ಅಂತಂದು ಅದ್ರಾಗು ನ್ಯಾಯ ಅಂದ್ರೆ ನ್ಯಾಯ ಯಾರನ್ನ ಅನ್ಯಾಯ ಮಾಡ್ತೀರಾ ಸಹಿಸ್ಕೊಂಬದೇ ಇಲ್ಲ ನಮ್ ಚಿಂಟು ಹೋಗಿ ಯಾರ ಅಂಗಜಿಗೆ ಬೇರೆ ಬೈದ್ ಬಂದಾನೆ ಲೆಕ್ಕ ಹಾಕಿ ಇವನಿಗೆ ಯೋಡ್ ಧೈರ್ಯ ಇರ್ಬೇಡ ಇವಾಗ್ಲೇ ಹಿಂಗ್ ಮಾಡ್ತಾನಲ್ಲ ಇನ್ನು ದೊಡ್ಡನಾದಂಗ ಇನ್ನ ಹೆಂಗ್ ಮಾಡ್ತಾನ ಇನ್ನು ಮೀಸೆನೆ ಬಂದಿಲ್ಲ ಆಲೆ ಎಲ್ಲರಿಗೂ ನ್ಯಾಯ ಹೇಳಕ್ ಹೋಗ್ತೈತಿ ಇದು ಒಂದೊಂದ್ಸಲಿ ಎಡುತ್ತೈತಿ ಯಾಕಲ್ಲ ಅಂದೆ ಇದ್ರ ಕಿವಿ ಏನ್ ಶಾರ್ಪ್ ನೋಡ್ರಿ ಮತ್ತೆ ಹೇಳಿದ ಏನಿಲ್ಲ ನನ್ನನ್ನ ಕನ್ಸಾಗ ಮೋಟ್ ಮೆಣಸಿನಕಾಯಿನ ಮಾಡಕ್ ಬಿಡ್ತೈತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ನಮಗೆ ಸಪೋರ್ಟ್ ಮಾಡಿ ಬಾಯ್ ಬಾಯ್